ಒಂದೇ ಏಟ್ಗೆ 50-50. ಅಯ್ಯೋ ಅಯ್ಯಯ್ಯ, ಮುದುಕಿರು ಆಂಟಿರು ಹುಡುಗಿರು ಎಲ್ರು 50-50. ನನ್ ರಾಣಿನೂ ನಾಚ್ಕೊಂತವಳೆ, ಈ ಊರ್ನವರೆಲ್ಲ ನಾಚ್ಕೊಂತವ್ರ ಅಂದ್ಮೇಲೆ ಈ ಊರಿಗೆ ನಾನೇ ಹೀಮ್ಯಾನ್. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ, ನಾಳೆ ಕಿಕ್ಕಿದ್ರೆ ನನ್ ಟೇಮ್ ಚೆನ್ನಾಗಿಲ್ಲ ಅಂತಾನೆ. ಏನವ ಹಿಂಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತಾದ? ಕೋತಿ ಅಲ್ಲಪ್ಪ, ಅಲ್ಲಿ ನೋಡು. ಯಾಸಕ್ ದ್ವಾಸೆ ಹೋದ್ರು. ಏಯ್ ಅಲ್ಲೇ ನೋಡ್ತಿದ್ಯಾ ತಿರ್ಗಟ್ಲಾಗೆ? ಏಯ್ ನೀನು ಯೋ 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 ಕಮಂಗಿ ನನ್ ಮಗನೇ, ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗೋಯ್ತ್ಕಳ್ಳ, ಕೆಳಗ್ ನೋಡ್ಕಳ್ಳ, ಕೆಳಗೆ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ. ಏಯ್ ನೀನೇನ್ ಅವ್ನ್ ನೋಡಿ ಹಂಗ್ ಹೊರಿತಾ ಇದ್ಯಾ? ನಡಿವಳಿಕೆ ನಡಿವಳಿಕೆ ಅಂತೆ. ಏಯ್ ಏನ್ರ ಅದು? ಲಾಡಿ ಕಿತ್ತೋಗಿತ್ತು, ಪಿನ್ ಹಾಕಿದ್ದೆ. ಒಡಿಯೋ ಟೆನ್ಷನ್ ಅಲ್ಲಿ ಪಟ್ಟಂಗೋಯ್ತು. ಅಂದಂಗೆ ನನಗ್ ದರ್ಶನ ಕೊಟ್ಟಂಗೆ ಇನ್ನು ಯಾರ್ಯಾರಿಗೆ ದರ್ಶನ ಕೊಟ್ರು? ನಮ್ಮೂರಿನ ಜನರೆಲ್ಲ ನೋಡ್ಬಿಟ್ರು. ನೀನ್ ಜನ್ಮಕ್ ಕಲ್ಲಾಕ್ ಹೋಗ. ನೀನ್ ಸೌದೆ ಹೊಡೆದಿ ಸಾಕು, ಮರ್ಯಾದಿಂದ ಟೈರಿಗೆ ಪಂಚರ್ ಹಾಕಿ ನಡಿಯೋ. ಆಯ್ತಾಯ್ತು ನಡಿಯೋ. ಓಟೆ ಆಗ್ಬಿಡ್ಬೇಕಾಗಿತ್ತು. ರಾಣಿ ಹೊಡಿ ಅಮ್ಮ. ಇರಲ್ಲ ಹೊಡಿತೀನಿ. ಜೋಕರ್ ಹೊಡೆದ ಕಣ ಮಗ. ಮಗನ ಆಟ ಆಡಕ್ ಬರತ್ತ ನಿನಗೆ? ಪರದೇಶದ್ದು ಸಾಕು. ಶೋ ಮಾಡೋ ಮತ್ತೆ. ಎಲ್ಲೋಗ್ತಾ ಇದ್ಯಾ? ನಾನು ನಿಮ್ ಯಜಮಾನ್ರನ್ನ ನೋಡ್ಬೇಕು. ಯಜಮಾನ್ರು ಬಿಸಿ ಇದಾರೆ, ಸ್ವಲ್ಪ ವೇಟ್ ಮಾಡು. ತಗೋ, ಬಹಳ ಒಳ್ಳೆ ಹುಡುಗಿ ನೀನು. ಚಿನ್ನ ಹೋಗ್ಬಾ, ಹೋಗ್ಬಿಡ್ಬಾ, ತಿರುಗಿ ನೋಡ್ಬೇಡ. ಪಾಪಿ, ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ ಗರ್ಭಿಣಿ ಮಾಡಿ ಈಗ ಅವಳ ಜೊತೆ ಎದ್ ಬಂದಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ನಮ್ದು ಗೂಳಿ ವಂಶ ಕಣೆ, ಇದ್ರಲ್ಲಿ ನಾಚಿಕೆ ಏನೇ ಬಂತು? ಹಾಗಾದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ದು ಅದು ನಾನ್ ಪೂಜೆಗೆ ಮುಂಚೆ ಹೇಳೋ ಮಂತ್ರ ಅಷ್ಟೇ. ಯಾವ ಹೆಣ್ಣು ಆಸೆ ಇಲ್ಲದೆ ಹಾಸಿಗೆಗೆ ಬರೋದಿಲ್ಲ. ನಿನ್ಗೆ ಯೌವನ ಇತ್ತು, ನನಗೆ ಸುಖ ಬೇಕಿತ್ತು. ನಿನ್ ಸುಖ ಕಷ್ಟಕ್ಕೆ ತಿರುಗಿದ ಮೇಲೆ ನಿನ್ ಯೌವನ ಕಳ್ಕೊಂಡು ನೀನ್ ತಾಯ್ತನಕ್ ಬರೋರ್ಗು ಬಿಟ್ಟಿದ್ದು ನಿನ್ ತಪ್ಪು ಕಣೆ. ಅದಕ್ಕೆ ನಾನೇ ಮಾಡಕ್ಕಾಗುತ್ತೆ? ನೋಡು, ನಾನ್ ತಾಯಿ ಆಗ್ತಿರೋದಕ್ಕೆ ನೀನೇ ಕಾರಣ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಉಪವಾಸ ಇರ್ತೀನಿ, ಇಲ್ಲೇ ಸಾಯೋವರೆಗೂ ಧರಣಿ ಕೊಡ್ತೀನಿ. ಓ, ಉಪವಾಸ ಇರ್ತೀನಿ, ಸಾಯೋವರೆಗೂ ಧರಣಿ ಕೂರ್ತೀನಿ, ಮಾನ ತೆಗಿತೀನಿ ಅಂತ ಹೆದರ್ಸ್ತಿದ್ಯಾ? ಬೇಡ ಕಂದ ಬೇಡ. ನೀನು ಉಪವಾಸ ಮಾಡಿ ಸಾಯೋದನ್ನ ನಾನ್ ನೋಡಕ್ಕಾಗಕ್ಕಿಲ್ಲ. ನಾನೇ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಏ ರಂಗ, ಆ ಸಿಮೆಂಟ್ ಡಬ್ಬ ತಾಮರ್ಲಾ. ಆಯ್ತಣ್ಣ. ಮದುವೆ ಮಾಡ್ಕೊಳ್ತೀನಿ ಅಂತ ಮರಳು ಮಾಡಿ ಬಸರು ಮಾಡಿ
ಮದುವೆ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ ಸೀಮೆ ಎಣ್ಣೆ ಹಾಕಿ ಸುಡ್ತೀಯೇನು? ಏಯ್, ನೀನೇ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಇಕ್ಳ ಇವನಿಗೆ. ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆಕೆಯನ್ನು ಗರ್ಭವತಿಯಾಗಿ ಮಾಡಿರುವುದು ಅಲ್ಲದೆ ಸಾರ್ವಜನಿಕವಾಗಿ ಆಕೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿರುವುದರಿಂದ ಆರೋಪಿ ನಾಗಪ್ಪನನ್ನು ಅಪರಾಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಪೊಲೀಸಣ್ಣ, ವಾಚ್ಮನ್ ಅಣ್ಣ, ವಾಚ್ಮನ್ ಅಣ್ಣ, ನಾವ್ ಸ್ವಲ್ಪ ಲಕ್ಷ್ಮಣ್ ನೋಡ್ಬೇಕು. ಒಳಗಡೆ ಪರೀಕ್ಷೆ ನಡೀತಾ ಇದೆಯಣ್ಣ, ಒಳಗಡೆ ಯಾರು ಹೋಗಂಗಿಲ್ಲ ಅಣ್ಣ. ಇನ್ನು ಅರ್ಧ ಗಂಟೆ ಬಿಟ್ಟು ಅವ್ರು ಆಚೆ ಬರ್ತಾರಣ್ಣ. ದಯವಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಣ್ಣ. ಸುನಿ ಸುನಿ ಪ್ಲೀಸ್ ಸುನಿ. ಅಯ್ಯೋ, ಯಾವಾಗ್ಲೂ ನಾನ್ ಹೇಳ್ದಂಗ್ ನಿನ್ ಕೂತ್ಕೋ ಸುನಿ. ಅಲ್ಲೋಡು, ಪ್ಲೀಸ್ ಸುನಿ ಪ್ಲೀಸ್. ಆ ಹುಡುಗಿ ಉಗಿತಾ ಇದ್ರು, ಹಿಂದಿದ್ದೇನೆ ಹೋಗ್ತಾ ಇದ್ದಾರೆ. ಮೀನ್ಗೆ ಗಾಳ ಹಾಕ್ತಾವನಣ್ಣ. ಗಾಳ ಹಾಕ ಕೈ ಇಲ್ದಿರ ತರ ಮಾಡ್ಬಿಟ್ರೆ ಅಣ್ಣ 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 ಅಣ್ಣ, ಅವಳುಂಟು ಅವನುಂಟು, ನಮ್ಗೆ ಯಾಕಣ್ಣ? ಮುಚ್ಚಬಾಯಿ. ಇವತ್ತು ಈ ಹುಡುಗಿನ ಕೇಳ್ತಾ ಇದ್ದಾನೆ, ನಾಳೆ ನನ್ನ ತಂಗಿನೂ ಕೇಳ್ತಾನೆ. ನನ್ ಮಾತು ಕೇಳು ಸುನಿ ಪ್ಲೀಸ್. ಏನ ಹುಡುಗಿನ ಚುವಾಯಿಸ್ತೀಯ? ಸರ್ ಅಣ್ಣ ಅಣ್ಣ ಬೇಡಣ್ಣ, ಇನ್ನು ನೋಡಿದ್ರೆ ಸತ್ತೋಯ್ತಾರಣ್ಣ. ಹೇಗೆ ಮಾಡಿದೆ ಎಕ್ಸಾಮ್? ನನ್ಗೊಂದು ಕ್ವಶನ್ ಅರ್ಥನೇ ಆಗ್ಲಿಲ್ವೇ? ಲಕ್ಷ್ಮಿ ಬರ್ತಾಳೆ ನಂದೀಶ, ನಾ ಇಲ್ಲ ನೋಡಿದ್ ಹೇಳ್ಬೇಡ, ಎಲ್ಲಾ ಕಡೆ ಜಗಳ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಜಾರ್ ಮಾಡ್ಕೊತಾಳೆ. ಬಾಮ ಲಕ್ಷ್ಮಿ. ಅಣ್ಣ, ಪರೀಕ್ಷೆ ಹೇಗ್ ಮಾಡಿದ್ಯಾ? ಅಣ್ಣ, ನಮ್ ಲಕ್ಷ್ಮವ್ವ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಮಂಡಿ ಸೌಕರ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕು ಅಂತ ಹೇಳಿದ್ದಲ್ಲಮ್ಮ. ಓ ಸಾರಿ, ಮರ್ತೇ ಹೋಗಿದ್ದೆ. ಅಣ್ಣ, ಇವತ್ ನನ್ ಫ್ರೆಂಡ್ ಬರ್ತ್ಡೇ ಇದೆ, ನಾನ್ ಹೋಗ್ಬೇಕು. ಸತ್ಯನಾರಾಯಣ ಪೂಜೆಗೆ ಕರಿದಿದ್ರು ಹೋಗ್ತಾರೆ, ಅಂತದ್ರಲ್ಲಿ ಕರೆದ್ಮೇಲೆ ಹೋಗ್ದಿದ್ರೆ ಹೇಗೆ? ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ನಾನ್ ಹೋಗ್ಲೇಬೇಕಲ್ವಾ? ಫ್ರೆಂಡ್ ತಾನೆ, ನಾಳೆ ಹೇಳಿದ್ರಾಯ್ತು. ಈಗ ಪೂಜೆಗೆ ಹೋಗೋಣ. ಆಯ್ತು, ಹೋಗೋಣ. ಕೋಪ ಇಲ್ಲ ತಾನೆ? ಇಲ್ಲ.
ನಾನು ನಡ್ಕೊಂಬ ನಡ್ಕೊಂಡ ಓಡ್ಕೊಂಬ